ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಯಾಟರ್ಡೆ ಮಾರ್ನಿಂಗ್ ನಾವು ಈಗ ತಾನೇ ಪೂಜೆ ಮುಗಿಸಿದ್ವಿ. ಸೊ ನೋಡಿ, ಹೂಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀವಿ. ಇವಾಗ ದೇವ್ರ ಮನೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪೂಜೆ ಮಾಡುವಾಗೂ ತೃಪ್ತಿ ಅನ್ನಿಸ್ತು. ದೇವ್ರಿಗೆ ಹೂವು ತುಂಬ ಇಡಬೇಕಂತ ಖುಷಿ ಆಗುತ್ತೆ. ಹಂಗೆ ಇಟ್ಟು ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ ಅನಿಸುತ್ತೆ. ಹಾಗೆ ಇವತ್ತು ಫ್ರೆಂಡ್ಸ್ ಏನು ತೋರಿಸ್ತಿದೆ ನೋಡಿ, ಹೊಸ ಮೊಬೈಲ್ ತಂದಿದ್ದಾರೆ ನನ್ನ ಹಸ್ಬೆಂಡು. ನನಗೆ ಅಂತ ತಂದಿದ್ದಾರೆ. ನ್ಯೂ ಮೊಬೈಲು ಸೂಪರಾಗಿದೆ. ಇದು ವಿವೋ 40E ಅಂತ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ನನ್ನ ಹತ್ರ ಇರೋ ಮೊಬೈಲ್ಗಿಂತ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೋನಿ ಕ್ಯಾಮ್ರಾ, ಹಾಗೆ ನೀರಲ್ಲಿ ಹಾಕಿದ್ರೂ ಏನಾಗಲ್ಲ. ಅಂದರೆ ಬೇಗ ಅಂದರೆ ಒಂದು 10-20 ಸೆಕೆಂಡ್ ಏನಾಗಲ್ಲ. ಅಂಡ್ ನೋಡೋಕ್ಕೂ ಚೆನ್ನಾಗಿದೆ. ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಇದು ಸ್ಟೋರೇಜು ಕೂಡ ಫುಲ್ ಇದೆ. ಚೆನ್ನಾಗಿದೆ. ಇದ್ರ ಬಗ್ಗೆ ಅಷ್ಟು ನಾನು ಹೇಳೋಕ್ಕೋಗಲ್ಲ, ನೀವು ಸರ್ಚ್ ಮಾಡಿ ಗೂಗಲಲ್ಲಿ. ಸೊ ನಾನು ಫಸ್ಟ್ ಓಪನ್ ಮಾಡಿದ್ದೆ ಕ್ಯಾಮ್ರಾ. ಅದು ಏನಕ್ಕೆ ಮೊಬೈಲ್ ತೊಗೊಂಡಿದ್ದೀವಿ ಅಂತಂದರೆ, ನನ್ನ ಹಸ್ಬೆಂಡ್ ಮೊಬೈಲು ಒಂದು 3-4 ಸರಿ ಕೆಳಗಡೆ ಬಿದ್ದು ಒಡೆದೋಗ್ಬಿಡ್ತು. 2 ಸರಿ ಇದಾಕ್ಸಿದ್ದಾರೆ, ಡಿಸ್ಪ್ಲೇ ಎಲ್ಲ ಹಾಕ್ಸಿದ್ದಾರೆ. ಆದರೂ ಕೂಡ ಅದು ಸರಿಗೆ ಆಟೋಮೆಟಿಕ್ಕಾಗಿ ಅದಾಗೆ ಆಪ್ರೇಟ್ ಆಗ್ತಾಯಿದೆ ಅಂತೆ ನನ್ನ ಹಸ್ಬೆಂಡ್ ಮೊಬೈಲು. ಹಾಗೆ ನಾನು ಹೇಳಿದೆ ನನ್ನ ಹಸ್ಬೆಂಡ್ಗೆ, ನನ್ನ ವೀಡಿಯೋಸ್ ಅಷ್ಟು ಕ್ಲಾರಿಟಿ ಇಲ್ಲ ಅನಿಸುತ್ತೆ ಮೊಬೈಲಲ್ಲಿ ಅಂತ. ನನ್ನ ಮೊಬೈಲು ಒಂದು 2-3 ಸರಿ ಕೆಳಗಡೆ ಬಿದ್ದಿದೆ, ಬಟ್ ಡಿಸ್ಪ್ಲೇ ಏನಾಗಿಲ್ಲ ಸದ್ಯಕ್ಕೆ. ಆಮೇಲೆ ಅದಕ್ಕೆ ನನ್ನ ಹಸ್ಬೆಂಡು EMIಯಲ್ಲಿ ತೊಗೊಂಡಿದ್ದಾರೆ. ಸೊ ಹೊಸ ಮೊಬೈಲು ನೀನೇ ತೊಗೊಂಡ್ರು. ನಾನು ಹೇಳಿದೆ, ಬೇಡ ನನಗೆ, ನೀವೇ ತೊಗೊಳ್ಳಿ ಅಂತಂದೆ. ನಾನೇನು ಅಷ್ಟು ಯೂಸ್ ಮಾಡಲ್ಲ, ನೀನೆಲ್ಲ ಲಾಕ್ಸ್ ಎಲ್ಲ ಮಾಡ್ತಿಲ್ಲ, ನೀನೇ ಯೂಸ್ ಮಾಡು ಅಂತ ಅಂದ್ಬಿಟ್ಟು ನಿನ್ನ ಮೊಬೈಲ್ ನನಗೆ ಕೊಡು ಅಂತ ಹೇಳಿದ್ರು. ಸೊ ಇನ್ನು ಮುಂದೆ ಹೊಸ ಮೊಬೈಲಲ್ಲಿ ಲಾಕ್ಸ್ ಬರುತ್ತೆ ಫ್ರೆಂಡ್ಸ್. ಒಳ್ಳೆ ಕ್ಲಾರಿಟಿಯಿಂದ ಖುಷಿಯಿಂದ ಮಾಡ್ತೀನಿ. ಇದಾದರೆ ಅವರು ನನ್ನ ಹಸ್ಬೆಂಡು ಅಂಗಡಿಗೆ ಹೋಗ್ತಾಯಿದ್ರು. ಅವಾಗ ನನ್ನ ಮಗಳಿಗೊಂದು ರೌಂಡ್ ಬೇಕು ಬಂದಿದ್ದಕ್ಕೆ ಅವಳನ್ನ ಕರ್ಕೊಂಡು ಇವಾಗ ಒಂದು ರೌಂಡ್ ಹೋಗ್ತಾಯಿದ್ದೀವಿ ನೋಡಿ. ಸೊ ಹೊಸ ಮೊಬೈಲ್ ಬಂದಿದೆ ಅಂತ ಫುಲ್ ಖುಷಿ ಆಯಿತು ಫ್ರೆಂಡ್ಸ್. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಇನ್ನೂ ಖುಷಿ ಆಯಿತು. ಸೊ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಮತ್ತು ಹೊಸ ಮೊಬೈಲಿಂದ ನಾನು ಲಾಗ್ನ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.